ಆ್ಯಕ್ಚುಲಿ ಗೈಸ್ ನಾವು ಸುಕನಾ ಲೇಕ್ ಮುಗಿಸ್ಕೊಂಡು ರಾಕ್ ಗಾರ್ಡನ್ಗೆ ಬಂದಿದ್ದೀವಿ. ಸೊ ಈಗ ಲಾಕ್ ಗಾರ್ಡನಲ್ಲಿ ತುಂಬ ಮಳೆ ಬರ್ತಿರೋದ್ರಿಂದ ಸೊ ನಾವು ಇಲ್ಲಿ ಸ್ವಲ್ಪ ಹೊತ್ತವರೆಗೂ ನಿಂತ್ಕೊಂಡಿದ್ವಿ. ಗೈಸ್ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಬಂದುಬಿಟ್ಟು ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಫುಲ್ಲು ಮಡಿಕೆಗಳನ್ನ ಇಟ್ಬಿಟ್ಟು ಚೆನ್ನಾಗಿ ಎಲ್ಲ ಜೋಡಿಸಿದ್ರು. ಸೊ ಇದರಿಂದ ಮುಂದೆ ಹೋಗ್ಬೇಕಿದ್ರೆ ನಾವು ಫಸ್ಟ್ ಏನು ಅಂದ್ಕೊಂಡ್ವಿ, ರಾಕ್ ಗಾರ್ಡನಲ್ಲಿ ಏನು ಇಲ್ಲ ಅಂತ. ಯಾಕೆಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಅಷ್ಟೇ ಏನೋ ಥರ ರಾಕ್ಸ್ ಚಿಕ್ಕದಿಟ್ಟಿದ್ರು. ಫಸ್ಟ್ ನಾವು ಇದರಲ್ಲಿ ವರ್ತಿಲ್ಲ ಸುಮ್ಮನೆ ಎಲ್ಲ ಟಿಕೆಟ್ ಇತ್ತು. ಆ್ಯಕ್ಚುಲಿ ಒಂದು ಪರ್ಸನ್ಗೆ 30 ರೂಪೀಸ್ ಏನೋ ಇತ್ತು, ಅಡಲ್ಟ್ಸಿಗೆ. ಕಿಡ್ಸಿಗೆಲ್ಲ 10 ರೂಪೀಸ್ ಅಷ್ಟೇ ಇತ್ತು. ಬಟ್ ನಾವು ಅಲ್ಲಿಂದ ನಾವು ಸುಕನಾ ಲೇಕಿಗೆ ಮತ್ತೆ ಬರಬೇಕಿದ್ರೆ ಮಳೆ ಇದೆ, ಮಕ್ಕಳು ನಡೆಯೋಕ್ಕಾಗಲ್ಲ ಅಂತ ಕ್ಯಾಬೆಲ್ಲ ಮಾಡಿಸ್ಕೊಂಡು ಬಂದ್ವಿ. ಬಟ್ ಆಮೇಲೆ ಬಂದಮೇಲೆ ಗೊತ್ತಾಯಿತು ಎಷ್ಟು ಸಖತ್ತಾಗಿತ್ತು ಅಂದರೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಹೇಗಿದೆ ಅಂದರೆ ಇಲ್ಲಿ ಆ್ಯಕ್ಚುಲಿ ಫೋನ್ಗಿನ್ನ ನಾವು ಡೈರೆಕ್ಟಾಗಿ ನೋಡಬೇಕಿತ್ತು. ಫುಲ್ಲು ಅದು ಬಾಹುಬಲಿ ಮೂವಿಲೆಲ್ಲ ಫಾಲ್ಸ್ ಬರುತ್ತೆ ಮತ್ತು ರಾಕ್ಸ್ ಎಲ್ಲ ಬರುತ್ತಲ್ಲ, ಆ ಥರ ಅಷ್ಟು ಹೈಟಾಗಿ ಫುಲ್ಲು ರಾಕ್ಸ್ ಒಳಗೆ ಇತ್ತು. ಇನ್ನು ಎಂಟ್ರೆನ್ಸ್ ಇದೆ. ಆ್ಯಕ್ಚುಲಿ ನಾವು ಇನ್ನೂ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಹೀಗೆ ಎಂಟ್ರೆನ್ಸ್ ಕೊಡ್ತಾ ಇದ್ದಂಗೆ ಫುಲ್ಲು ಸಖತ್ತಾಗಿ ಒಂದು ಫಾಲ್ಸ್ ಇದೆ. ಸೊ ಆ ಫಾಲ್ಸ್ ಅಂತೂ ನನಗೆ ನೋಡ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ತುಂಬ ಹೈಟಾಗಿದೆ, ಸಿಕ್ಕಾಪಟ್ಟೆ ಹೈಟಾಗಿತ್ತು. ಫುಲ್ಲು ಅದೊಂಥರ ನನಗೆ ಟ್ರೀ ಎಲ್ಲ ಸಖತ್ ಡಿಫ್ರೆಂಟ್ ಫೀಲ್ ಕೊಡ್ತಾಯಿತ್ತು. ಹೈಟಿಂದ ಬಂದುಬಿಟ್ಟು ಫುಲ್ಲು ಬಳ್ಳಿ ಥರ ಜೋತ್ಕೊಂಡಿತ್ತು. ಸಖತ್ತಾಗಿ ಅದು ರಿಯಲಾಗಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಬಟ್ ಏನಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಫುಲ್ ಮಳೆ ಹನಿಗಳು ಡಿಸ್ಲಿಂಗ್ ಆಗ್ತಾಯಿತ್ತು. ಸೊ ಅದಕ್ಕೆ ನಮ್ಮ ವೆದರಿಗೆ ಮಕ್ಕಳಿಗೆ ಸ್ವಲ್ಪ ಅಂದರೆ ಆ ಥರ ಫುಲ್ ಸ್ಟಾರ್ಟಿಂಗು ನಾವು ವೆದರ್ ಚೇಂಜ್ ಅಲ್ವಾ, ಸೊ ಮಳೆಗೆ ಹೇಗೆ ಅನ್ಸುತ್ತೋ ಏನೋ ಅಂತ ಹೇಳ್ಬಿಟ್ಟು. ಬಟ್ ಮನೋಮಿ ತುಂಬ ಎಂಜಾಯ್ ಮಾಡಲು. ದಶುಗೆ ತುಂಬ ಕೇರ್ಫುಲ್ಲಾಗಿದ್ದರಿಂದ ಸ್ವಲ್ಪ ಅವಳನ್ನ ಎತ್ಕೊಂಡೇ ಇದ್ವಿ. ಇಲ್ಲಿ ಬಂದುಬಿಟ್ಟು ಆ ಬ್ರಿಡ್ಜ್ ತುಂಬ ಇಷ್ಟ ಆಯಿತು ನಮಗೆ. ಮೇಲೆ ಮತ್ತು ಕೆಳಗೆ ಎಲ್ಲ ಬ್ರಿಡ್ಜ್ ಥರ. ಇದು ನೆಕ್ಸ್ಟು ಬ್ರಿಡ್ಜ್ ಇದೆ. ಒಂದು 3 ಬ್ರಿಡ್ಜ್ ಇದೆ ಅದ್ರ ಒಳಗೆ ಹೋಗ್ತಾ ಇದ್ದಾಗೇ. ಸೊ ನಾವೆಲ್ಲ ಸ್ವಲ್ಪ ರೋಮ್ ನಾನು ಮನೋಮಿ ಸ್ವಲ್ಪ ಜಾಸ್ತಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ವಿ. ನಮಗೆ ಆ ಬ್ರಿಡ್ಜಲ್ಲೆಲ್ಲ ಹೋಗಿದ್ವಿ ನಾವು. ಆ್ಯಕ್ಚುಲಿ ಅಲ್ಲಿ ಕಾಣ್ತಿದೆಯಲ್ಲ ಬ್ರಿಡ್ಜೆಲ್ಲ ಹೋಗಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಇವು ಎಲ್ಲ ತುಂಬ ಇಷ್ಟ ಆಯಿತು. ಸಖತ್ತಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಫಾಲ್ಸ್ ಮೇಲ್ಗಡೆ ಮನೆಗಳು ಎಲ್ಲ ಪುಟಾಣಿ ಮನೆಗಳು ಎಲ್ಲ ಮಾಡಿದ್ದಾರೆ. ಮನೆ ನೋಡು, ಚಿಕ್ಕದು ಪುಟ್ಪುಟ ಮನೆ, ಪುಟ್ಪುಟ ಮನೆಗಳು ನೋಡು. ಮೇಲೆ ಪುಟ್ಪುಟ ಮನೆ. ಕಿಡ್ಸ್ ಎಲ್ಲ ಹೋಗೋಕ್ಕೆ ಸೆಟ್ ಆಗೋ ಅಷ್ಟು ಕಮಾನ್ ಇತ್ತು. ಎಲ್ಲರಿಗೂ ಅದು ಕಿಡ್ಸಿಗೆ ಫಿಟ್ ಆಗ್ತಿತ್ತು. ನಾವೆಲ್ಲ ಹೋಗ್ಬೇಕಿದ್ರೆ ಬಗ್ಕೊಂಡು ಹೋಗಬೇಕಿತ್ತು. ಮತ್ತು ವೇಸ್ಟ್ ಆಗಿರೋವಂಥ ಮೆಟೀರಿಯಲ್ಸ್ನ ಯೂಸ್ ಮಾಡಿಬಿಟ್ಟು ಇಲ್ಲಿ ಗೊಂಬೆಗಳನ್ನೆಲ್ಲ ಮಾಡಿದ್ದಾರೆ. ಬಳೆಗಳಿಂದ ಮತ್ತು ಕಲ್ಲುಗಳಿಂದ ಹೇಳ್ಬಿಟ್ಟು ಚಿಕ್ಕದಾಗಿ ಗೊಂಬೆಗಳನ್ನ ಮಾಡಿದ್ದಾರೆ. ನಾವು ತುಂಬ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಎಷ್ಟು ತುಂಬ ದೊಡ್ಡದಾಗಿದೆ ಅದು. ಆ್ಯಕ್ಚುಲಿ ಒಂದು 3-4 ಕಿಲೋಮೀಟರಷ್ಟು ನಾವು ವಾಕ್ ಮಾಡಬೇಕು. ವಾಕ್ ಮಾಡ್ಕೊಂಡು ಹೋಗಿದರೆ ನಮಗೆ ಫುಲ್ ಆ ಪ್ಲೇಸ್ನ ನೋಡೋಕ್ಕಾಗತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಎನರ್ಜಿ ಫುಲ್ಲಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಹೋದರೆ
ಗೊಂಬೆಗಳನ್ನೆಲ್ಲ ಮಾಡಿದರು. ಈ ಕಮಾನ್ ಹತ್ರ ಉಯ್ಯಾಲೆ ಇಟ್ಟಿದ್ದಾರೆ, ಸಖತ್ತಾಗಿತ್ತು. ಬಟ್ ತುಂಬ ಜೋರಾಗಿತ್ತು, ದೊಡ್ಡ ಉಯ್ಯಾಲೆ ಆಗಿರೋದ್ರಿಂದ ಫುಲ್ ಆರಾಮಾಗಿ ಆಟ ಆಡ್ಬೋದಿತ್ತು. ಮತ್ತು ಇಲ್ಲಿ ಬಂದುಬಿಟ್ಟು ಮೇಲ್ಗಡೆ ಗೊಂಬೆಗಳನ್ನೆಲ್ಲ ಇಲ್ಲಿ ಬಳೆಗಳಿಂದ ಎಲ್ಲ ವೇಸ್ಟ್ ಮೆಟೀರಿಯಲಿಂದ ಗೊಂಬೆಗಳನ್ನೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ನಾವೆಲ್ಲ ಗೊಂಬೆಗಳನ್ನ ನೋಡ್ಕೊಂಡು ಮನೋಮಿಗೆ ಗೊಂಬೆಗಳು ತುಂಬ ಇಷ್ಟ ಆಯಿತು. ಅವಳು ಡಾಲ್ಸ್ ಮ್ಯೂಸಿಯಂ ಅಂತಲೇ ಹೇಳ್ತಾ ಇದ್ಲು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲದನ್ನು. ಬಟ್ ನನಗೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಎಲ್ಲ ವೇಸ್ಟ್ ಮೆಟೀರಿಯಲಿಂದ ಮಾಡಿದ್ರಿಂದ ಎಷ್ಟು ಹೊಸ ಲುಕ್ ಕೊಟ್ಟಿದ್ದಾರೆ. ಬೆಸ್ಟ್ ಔಟ್ ಆಫ್ ವೇಸ್ಟಿಗೆ ಇದು ಚೆನ್ನಾಗಿ ಅಂತ ತುಂಬ ಅನಿಸ್ತು. ನಿಮಗೂ ಈ ರಾಕ್ ಗಾರ್ಡನ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.